ನಮಸ್ಕಾರ ಎಲ್ರಿಗೂ. ನಾನು ಲಾವಣ್ಯ ಅಂತ. ನಾನು ನನ್ನ ಮಾಸ್ಟರ್ಸ್ ಮುಗಿಸ್ಕೊಂಡು ಈಗ ಒಂದು ಜಾಬ್ ಮಾಡ್ತಾಯಿದ್ದೀನಿ. ಆದರೆ ಅದರ ಜೊತೆಗೆ ನನ್ನ ಮನಸ್ಸಿಗೆ ಹತ್ತಿರವಾದ ಕಂಟೆಂಟ್ ಕ್ರಿಯೇಷನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಒಂದು ಪಾರ್ಟ್ ಆದರೆ ಇದು ನನ್ನ ಪ್ಯಾಷನ್. ನಾನು ಏನಪ್ಪ ಮಾಡಬೇಕು ಅಂದ್ಕೊಂಡಿದ್ದೀನಂದರೆ, ನಮ್ಮೂರಿನ ಸಣ್ಣ ಸಣ್ಣ ಹಳ್ಳಿ ಕ್ಷಣಗಳು, ಹಳ್ಳಿ ಜೀವನ, ಪ್ರಕೃತಿ ಮತ್ತು ಪ್ರಯಾಣದ ಸುಂದರ ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಇದು ಕೇವಲ ಕಂಟೆಂಟ್ ಅಲ್ಲ, ಇದು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವ ಜೀವನದ ಒಂದು ಭಾಗ. ನಾನು ಯಾವಾಗಲೂ ಲೀವ್ ಅಥವಾ ಹಾಲಿಡೇ ಬರುತ್ತೋ, ಏನು ಕತೆನೋ, ಯಾವಾಗ ಸಿಗುತ್ತೋ, ಊರಿಗೆ ಯಾವಾಗ ಹೋಗ್ತೀನೋ ಅಂತ ತುಂಬ ಕಾಯ್ತಿರ್ತೇನೆ. ಬಂದ ತಕ್ಷಣವೇ ನಾನು ಊರಿಗೆ ಹೋಗ್ಬೇಕನ್ನೋ ಎಕ್ಸೈಟ್ಮೆಂಟ್ ಶುರುವಾಗತ್ತೆ. ಊರಿಗೆ ಹೋಗೋದು ಕೇವಲ ಒಂದು ಜರ್ನಿ ಅಥವಾ ಒಂದು ಟ್ರಿಪ್ ಅಲ್ಲ, ಅದು ಎಮೋಷನ್, ಎಕ್ಸೈಟ್ಮೆಂಟ್. ಬಟ್ ಈಗ ಕಾರ್ಪೊರೇಟ್ ಲೈಫಲ್ಲಿ ಬ್ಯುಸಿಯಾಗಿದ್ದರೂ ನನ್ನ ಮನಸ್ಸು ಯಾವಾಗಲೂ ಲೀವ್ಗಾಗಿ ಕಾಯ್ತಾ ಇರುತ್ತೆ. ದಿನವಿಡೀ ಕೆಲಸ, ಡೆಡ್ಲೈನ್ಸ್, ಮೀಟಿಂಗ್ಸ್ ಇದ್ರ ಜೊತೆ ಇದ್ದರೂ ಬಟ್ ಮನಸ್ಸಿನ ಒಂದು ಭಾಗ ಯಾವಾಗಲೂ ಊರನ್ನೇ ನೆನಪಿಸ್ಕೊಳ್ತಿರುತ್ತಲ್ವಾ. ಲೀವ್ ಸಿಕ್ಕ ಕೂಡಲೇ ನಾನು ತುಂಬ ಯೋಚನೆ ಮಾಡಲ್ಲ, ಪ್ಲ್ಯಾನ್ ಮಾಡಲ್ಲ, ಸ್ಟ್ರೇಟ್ ಊರಿಗೆ ಹೋಗ್ಬಿಡ್ತೀನಿ. ಊರಿಗೆ ಹೋಗೋ ಜರ್ನಿ ಇರುತ್ತಲ್ಲ, ಅದೇ ಒಂದು ಸ್ಪೆಷಲ್ ಫೀಲಿಂಗ್. ಈ ಸಿಟಿ ನಾಯ್ಸಿಂದ ದೂರ ಹೋಗ್ತಾ ಇದ್ದಂತೆ ಮನಸ್ಸು ಕೂಡ ನಿಧಾನವಾಗಿ ಕಾಮ್ ಆಗುತ್ತೆ. ರಸ್ತೆಯಲ್ಲಿ ಸುತ್ತಮುತ್ತ ಹಸಿರು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ರೆಶ್ ಗಾಳಿ ಸಿಗುತ್ತೆ, ಅಷ್ಟರಲ್ಲೇ ರಿಲ್ಯಾಕ್ಸ್ ಆಗಿಬಿಡತ್ತೆ ಊರಿಗೆ ಹೋಗೋ ವೇಯಲ್ಲಿ. ಇದು ನಮ್ಮ ಊರು. ಇಲ್ಲಿ ಜೀವನ ಸ್ವಲ್ಪ ನಿಧಾನವಾಗಿರ್ಬೋದು, ಆದರೆ ಮನಸ್ಸಿಗೆ ತುಂಬ ಹತ್ತಿರ. ಹೇಗಪ್ಪ ಅಂದರೆ, ಬೆಳಗಿನ ಜಾವ ಹಕ್ಕಿಗಳ ಕೂಗು, ತಣ್ಣನೆಯ ಗಾಳಿ, ಆ ಮಣ್ಣಿನ ಸುವಾಸನೆ, ಇವೆಲ್ಲವೂ ನಮ್ಮ ಬದುಕಿನ ನಿಜವಾದ ಸುಖ ಅಲ್ವಾ. ಸಿಟಿಯಲ್ಲಿ ನಾವು ಹುಡ್ಕೋ ಪೀಸ್ ಇಲ್ಲಿ ಸುಲಭವಾಗಿ ಸಿಕ್ಬಿಡುತ್ತೆ. ಇಲ್ಲಿ ನಾಯ್ಸ್ ಇಲ್ಲ, ಪಲ್ಯೂಷನ್ ಇಲ್ಲ, ಓನ್ಲಿ ನಿಶ್ಶಬ್ದ ಮತ್ತು ನೇಚರ್ ಮಾತ್ರ. ಹಳ್ಳಿ ಜೀವನ ಅಂದರೆ ಬರೀ ಸುಂದರ ಅಲ್ಲ, ಇಲ್ಲಿ ಕಷ್ಟವೂ ಇರುತ್ತೆ. ಆದರೆ ಆ ಕಷ್ಟದಿಂದ ಸಿಗೋ ಸಂತೋಷನೇ ಬೇರೆ ಲೆವೆಲ್ ಅಲ್ವಾ. ಊರಿನ ಜನರು ಹೇಗಪ್ಪ ಅಂದರೆ ತುಂಬ ಮುಗ್ಧರು ಇರ್ತಾರೆ. ಅವರಿಗೆ ಅಷ್ಟು ಟೆಕ್ನಾಲಜಿ ಬಗ್ಗೆ ಗೊತ್ತಿರಲ್ಲ, ಸಿಟಿ ಲೈಫ್ ಬಗ್ಗೆ ಗೊತ್ತಿರಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು ಅಂತ ಇರ್ತಾರೆ. ಬೆಳಗ್ಗೆ ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ. ಹಾಗೇ ತುಂಬ ಕಷ್ಟಪಟ್ಟು ದುಡಿತಾರೆ. ಬಟ್ ನೈಟು ಹೆಂಗಪ್ಪ ಅಂದರೆ ಒಳ್ಳೆ ನಿದ್ದೆ ಮಾಡ್ತಾರೆ, ಯಾವ ಟೆನ್ಷನ್ ಇರಲ್ಲ. ಅವರು ತುಂಬ ಸಿಂಪಲ್ ಇರ್ತಾರೆ. ಹಳ್ಳಿ ಜನ ತುಂಬ ಕೈಂಡ್ ಇರ್ತಾರೆ. ಇನ್ನೊಂದೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ಟ್ರೆಡಿಷ್ನಲ್ ಫುಡ್ ಅಲ್ವಾ. ನಮ್ಮ ಟೆಕ್ನಾಲಜಿ ಎಷ್ಟೇ ಮುಂದುವರೆದು ಸಿಟಿಗಳಲ್ಲಿ ಎಂತೆಂಥ ಲೈಕ್ ಪಿಜ್ಜಾ, ಬರ್ಗರ್ ಆ ಥರ ಎಲ್ಲ ಸಿಕ್ಕರೂ ಕೂಡ ನಮ್ಮ ಹಳ್ಳಿಯಲ್ಲಿ ಸಿಗೋ ಊಟ ಬಿಸಿ ರಾಗಿ ಮುದ್ದೆ, ಅನ್ನ ಸಾಂಬಾರು ಇಷ್ಟೇ. ಅದ್ರ ಜೊತೆ ಸಿಗೋ ತಿಂತೀವಲ್ಲ ನೀವು ಕೆಲವೊಂದು ನನ್ನ ವೀಡಿಯೋಸ್ ನೋಡಿರ್ಬೋದು. ಜೋಳ, ಹಸಿ ರಾಗಿ ಇರ್ಬೋದು, ಹುಣಸೆಹಣ್ಣು ಇರ್ಬೋದು, ಎಳ್ನೀರು ಇರ್ಬೋದು, ಇವೆಲ್ಲ ಕೈಗೆಟುಕುವಂತೆ ಸಿಗ್ತಾವೆ ನಮಗೆ. ಆ್ಯಕ್ಚುಲಿ ಇದು ಸಿಂಪಲ್ ಆಹಾರದಲ್ಲಿರುವ ರುಚಿ ಸಿಟಿಯಲ್ಲಿ ಸಿಗಲ್ಲ. ಅಮ್ಮನ ಕೈಯಿಂದ ಮಾಡಿದ ಊಟ, ಅದರಲ್ಲಿರೋ ಲವ್, ಕೇರ್, ಅದೇ ಸ್ಪೆಷಲ್ ಅಲ್ವಾ. ಕೆಲವೊಬ್ಬರಿಗೆ ಈಗ ಎಲ್ಲರೂ ಅನ್ಕೋತಿರ್ಬೋದು, ನನ್ನ ಕಂಟೆಂಟ್ ಎಲ್ರಿಗೂ ಇಷ್ಟ ಆಗಬೇಕಂತ ಏನಿಲ್ಲ. ಕೆಲವರಿಗಿದು ಸಿಂಪಲ್ ಅನಿಸಿದ್ರೆ ಕೆಲವರಿಗಿದು ಕಾಮಿಡಿ ಅನಿಸ್ಬೋದು. ಕೆಲವರಿಗಿದು ತುಂಬ ಇಷ್ಟ ಆದರೆ ಕೆಲವರು ಏನಪ್ಪ ಇದು ಬೇರೆ ಸ್ಟಾರ್ಟ್ ಮಾಡಿಕೊಂಡ್ಲು ಅಂತ ಅನಿಸ್ಬೋದು. ಬಟ್ ಇದು ನನಗೆ ಒಂದು ಜಸ್ಟ್ ವಿಡಿಯೋ ಅಲ್ಲ, ಇದು ನನ್ನ ಪ್ಯಾಷನ್, ನನ್ನ ಖುಷಿ. ಪ್ರತಿ ಸರಿ ನಾನು ನಮ್ಮ ಹಳ್ಳಿ ಕಡೆ ಬಂದಾಗ ನನಗೊಂದು ಹೊಸ ಎನರ್ಜಿ ಸಿಗುತ್ತೆ, ಮನಸ್ಸು ಕಾಮ್ ಆಗುತ್ತೆ. ನನಗೆ ಲೀವ್ ಅಂದರೆ ರೆಸ್ಟ್ ಅಲ್ಲ, ಅದು ನನ್ನ ಸೆಲ್ಫ್ನ ರಿಚಾರ್ಜ್ ಮಾಡ್ಕೊಳ್ಳೋ ಸಮಯ. ಟ್ರಾವೆಲ್ ಅಂದರೆ ಬರೀ ಹೊಸ ಜಾಗ ನೋಡೋದಲ್ಲ, ಅಲ್ಲಿ ನಮ್ಮನ್ನು ನಾವು ಅರ್ಥಕೊಳ್ಳೋ ಒಂದು ಅವಕಾಶ ಇರುತ್ತೆ. ಕೆಲವೊಮ್ಮೆ ಹೇಳ್ತಾರಲ್ಲ, ಡೆಸ್ಟಿನೇಷನ್ಗಿಂತ ಜರ್ನಿನೇ ಹೆಚ್ಚು ಸ್ಪೆಷಲ್ ಆಗಿರುತ್ತೆ ಅಂತ. ಜೀವನದಲ್ಲಿ ದೊಡ್ಡ ದೊಡ್ಡ ವಿಷಯಗಳಿಗಿಂತ ಈ ಥರ ಚಿಕ್ಕ ಚಿಕ್ಕ ಕ್ಷಣಗಳೇ ಹೆಚ್ಚು ಖುಷಿ ಕೊಡುತ್ತೆ. ಅದು ಹಳ್ಳಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ನಾವು ಎಷ್ಟು ನಿಜವಾದ ಜೀವನ ಮಿಸ್ ಮಾಡ್ತಿದ್ದೀವಿ ಅಂತ. ಅದರಿಂದ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಕೆಲವೊಮ್ಮೆ ಬ್ರೇಕ್ ತೊಗೊಳ್ಳಿ, ಪ್ರಕೃತಿ ಜೊತೆ ಸಮಯ ಕಳೀರಿ,
ನಿಮ್ಮ ರೂಟ್ಸ್ ಜೊತೆ ಕನೆಕ್ಟ್ ಆಗಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಜ ಜೀವನ ಏನಂತ. ಹ್ಯಾಪಿನೆಸ್ ಅಂದರೆ ಹೊರಗಡೆ ಹುಡ್ಕೋದಲ್ಲ, ಅಥವಾ ಎಷ್ಟು ದುಡ್ಡು ಕೊಟ್ಟರೂ ಅದೆಲ್ಲೂ ಸಿಗಲ್ಲ. ಅದು ನಮ್ಮ ಸುತ್ತಮುತ್ತಲೇ ಇರುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಇದು ನಮ್ಮ ಊರು, ನನ್ನ ಕತೆ. ನಿಮಗೆ ಈ ಪ್ರಯಾಣ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಇದು ನಮ್ಮ ಊರು, ನಮ್ಮ ಕನಸು. ಥ್ಯಾಂಕ್ ಯು. ಧನ್ಯವಾದಗಳು.